ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ. ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳುತ್ತಾ ಈ ಭೂಮಿಗೆ ಬರ್ತದೆ. ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ, ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ. ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳುತ್ತಾ ಹುಟ್ಟುತ್ತದೆ? ಏನು ಪಡಿಬೇಕು ಅಂತದು ಅಳುತ್ತದೆ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ, ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ತಾನೆ, ಅಳ್ಕೊಂತ ಹೋಗ್ತಾನೆ. ಹುಟ್ಟುವ ಮಗುವು ಅಳುತ್ತದೆ, ಭೂಮಿಗೆ ಬರುವ ಮಗುವು ಅಳುತ್ತದೆ, ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊಂತ ಹೋಗ್ತಾನೆ. ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ, ಅದು ಯಾಕೆ ಅಳ್ಕೊಂತ ಬಂತು? ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ, ಅವ ಯಾಕೆ ಅಳಕತ್ತಾನ? ಭೂಮಿಗೆ ಬಂದ ಮಗುವು ಅಳಕತ್ತೈತಿ, ಏನು ಪಡಿಬೇಕಂತ ಮಗು ಅಳಕತ್ತೈತಿ, ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನು ಇಲ್ಲಿ ಕಳ್ಕೊಂಡಿನಿ ಅಂತ ಅವ ಅಳಕತ್ತ. ಒಂದು ಮಗುವಿನ ಬಯಕೆ ಅದು ಅಳಕತ್ತೈತಿ, ಏನು ಪಡ್ಕೋಬೇಕಂತದು ಅಳಕತ್ತೈತಿ ಅಂದ್ರ ಸಂತೋಷ. ಒಬ್ಬ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಕತ್ತಿದ್ ಯಾಕಂದ್ರೆ ಏನು ಕಳ್ಕೊಂಡಿದ್ದ ಕಳಕತ್ತಾನಂದ್ರೆ ಸಂತೋಷ ಕಳ್ಕೊಂಡನ, ಅದೇ ಪಡಿಲಿಲ್ಲ ಅಂತ ಅವನು ಅಳಕತ್ತಾನ. ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸುವುದು, ನಮ್ಮ ಇಚ್ಛೆ, ಪರಮ ಗುರಿ ಏನು ಅಂದ್ರೆ ನಮಗೆ ದುಃಖ ಇರಬಾರ್ದು, ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ. ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವಿಲ್ಲ, ನಾವೆಲ್ಲರೂ ಸಂತೋಷವಾಗಿರಬೇಕು. ಸಂತೋಷವಾಗಿರ್ಲಿಕ್ಕೆ ಏನು ಬೇಕು ಮನುಷ್ಯನಿಗೆ? ಉಣ್ಲಿಕ್ಕೆ ಅನ್ನ ಬೇಕು, ಉಡ್ಲಿಕ್ಕೆ ಅರಿವೆ ಬೇಕು, ಇರಲಿಕ್ಕೆ ಆಶ್ರಯ ಬೇಕು. ಇಷ್ಟೇ ಇದ್ರೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಬೇಕು, ಆಶ್ರಯ ಬೇಕು, ಅರಿವೆ ಬೇಕು. ಇಷ್ಟೇ ಇದ್ರೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಅನ್ನ, ಆಶ್ರಯ, ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆ ಅನ್ನುವ ಅರಿವು ಬೇಕು, ಅಂದಾಗ ಅವ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಬಹುದು, ಒಬ್ಬ ಅರಿವುಳ್ಳಂಥ ವ್ಯಕ್ತಿ, ಪ್ರಜ್ಞೆ, ಅರಿವು, ವಿಚಾರ, ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ. ಈಗ ಒಂದು ಕಲ್ಲು ತಂದು ಕೊಟ್ರೆ, ನೀವು ಒಂದು ಕಲ್ಲು ತಂದು ಕೊಟ್ರೆ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತಗೊಂಡು ಹೊಡೆದು ಕಂಕರ ಮಾಡ್ತಾನೆ. ಅದೇ ಅವನಿಗೆ ಅರಿವು, ಪ್ರಜ್ಞೆ, ಕಲಾತ್ಮಕತೆ, ಸೃಜನಶೀಲತೆ ಇತ್ತು ಅಂದ್ರೆ, ಸೃಜನಶೀಲತೆ, ಅರಿವು ಇಲ್ಲದವ ಕಲ್ಲು ತಂದು ಕೊಟ್ರೆ ಅದನ್ನು ಒಡೆದು ಕಂಕರ ಮಾಡ್ತಾನ. ಅರಿವು, ಸೃಜನಶೀಲತೆಯುಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರೆ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ ಮಾಡ್ತಾನ. ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನ. ಅರಿವು ಏನನ್ನ ಮಾಡ್ತದೆ? ನೀವು ಅನ್ಬೋದು, ಅಲ್ರಿ ನಮಗೇನು ಅರಿವಿಲ್ಲೇನು ಅಂತ. ಈಗ ನೀವು ನೋಡಿ, ನಿಮ್ದೊಂದು ಮೊಬೈಲ್ ಇರ್ತದೆ. ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ಲ? ನೀವೆಲ್ಲ ಹಾಕ್ತಿರಿಲ್ಲ? ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ, ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ. ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ದರೆ ತಲೆ ಹೊಡಿತೈತಿ ಅಂತ ಹೆಲ್ಮೆಟ್ ಹಾಕೊಳ್ಳಾರ್ದು ಅಡ್ಡಾಡಿರ್ತೀವಲ್ಲ. ಮತ್ತು ಅರಿವು ಐತೆ, ನಮಗೆ ಅರಿವಿದ್ರೆ ನಾವ್ಯಾಕೆ ಮಾಡ್ತಿದ್ವಿ? ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ. ಕರ್ನಾಟಕ ಕನ್ನಡ ಭಾಷೆ ಐತಿ, ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವ? 49 ಮೂಲಾಕ್ಷರ ಅದಾವ. ಇದೇ 49 ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ, ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು. ನಾವು ಅದೇ 49 ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ. ನಾವೇನು ಮಾಡಿವಿ? ಅದೇ ಭಾಷೆ ಬಳಸಿ ಇನ್ನೊಬ್ರು ಬೆಂಕಿ ಹಚ್ಚ ಕೆಲಸ ಮಾಡಿವಿ. ಯಾವ ಪ್ರಶಸ್ತಿನೂ ಬಂದಿಲ್ಲ ನಮ್ಗೆ. ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ. ಅರಿವಿಲ್ಲಾರ್ದ ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ ಅಷ್ಟೆ. ಈಗ ನಿಮಗೆ ಹಾಲೈತಿ, ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ, ಏನು ಬರ್ತೈತಿ ಅಂತ ಗೊತ್ತೈತಿ? ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತಲೂ ಗೊತ್ತೈತಿ. ಆದ್ರೆ ಅಲ್ಕೋ ಹಾಲು ಅಂದ್ರೆ ಗೊತ್ತಾಗ್ತೈತಿಲ್ಲ. ಭಾಳ ಸಾತ್ವಿಕ ಜನ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಂದ್ಯಾಗ ಮುಟ್ಟದವರೆಲ್ಲ ಹೊಲ ಗಿಲ, ಸಂಧಿ, ಬೇನ್ ಗಿಡದ ಬುಡಕ್ಕೆ ನೋಡಿದ್ರೆ ಬರೀ ಅವ ಬಿದ್ದಿರ್ತಾವ. ಈ ಹೊಸ ಪ್ಲಾಟ್ ಮಾಡಿರ್ತಾರ ಅಲ್ಲಂತೂ ಅವರೇ ಇರ್ತಾರೆ ಎಲ್ಲ. ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ. ಅದಕ್ಕೆ ಅಲ್ಕೋ ಹಾಲು ಕುಡಿತೀವಿ. ಮತ್ತು ಅವ್ರು ಕುಡಿಯೋರು ಅದರೆಲ್ಲ ಬಹಳ ದೇಶಭಕ್ತರು, ನಾಡಿನ ಭಕ್ತರು. ಪಾಪ ಅವರು ತಪ್ಪನಬಾರ್ದವ್ರು. ಯಾಕಂದ್ರೆ ಅವರು ಕುಡಿದೇ ಇದ್ರೆ ಸರ್ಕಾರಗಳ ನಡೆಯೋದಿಲ್ಲ, ಅದಕ್ಕೆ ಕುಡಿತಾರೆ ಅವ್ರು. ಭಾಳ ಕಟ್ಟ ದೇಶಭಕ್ತರು ಅವರು. ಮತ್ತು ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡಿದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದರಲ್ಲ. ನಾವೆಷ್ಟು ದೊಡ್ಡವ್ರು ಇರ್ಬೇಕು ಮ್ಯಾಲ ಕುಂತವ್ರು. ನಮಗೆಂಥ ಅರಿವಿರಬೇಡ.
ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು. ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತದೆ. ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ, ವಿಚಾರ ಬೇಕು, ಜ್ಞಾನ ಬೇಕು, ಅರಿವು ಬೇಕು. ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು. ಕಲಿಬೇಕು ಮನುಷ್ಯ. ಇಲ್ಲಿ ಈ ಜಗತ್ತು ಬಹಳ ಕಲಿಸ್ತದೆ. ಏನು ಕಲಿಬೇಕು ಜೀವನದೊಳಗೆ? ಪ್ರತಿ ಕ್ಷಣ ಇಲ್ಲಿ ಕಲಿಯುವುದಿದೆ. ಜೀವನದ ತುಂಬ ಏನು ಮಾಡಬೇಕ್ರಿ ಅಂದ್ರೆ ಹೊಸದನ್ನು ಕಲಿಯುವುದು. ಪ್ರತಿ ಕ್ಷಣ, ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್. ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ. ಸಾಲಿ ಕಲ್ತವ್ರು ಅಷ್ಟ ಕಲಿಸ್ತಾರಂತಲ್ಲ. ಈಗ ನಮ್ಮಪ್ಪ ಅದಾನ, ಅವ ಸಾಲಿ ಕಲ್ತಿಲ್ಲ. ನಾನು ಕಟ್ಟಿ ಮೇಲೆ ಹಾಳು ಹರಟಿ ಮಾಡ್ಕೊಂತ ಕುಂತಾಗ ನಮಗೆಲ್ಲರಿಗೂ ಇದಕ್ಕೆ ಅನುಭವ ಐತೆ ಇಲ್ಲ. ನಮ್ಮಪ್ಪ ಸಾಲಿ ಕಲಿಲಾರ್ದಪ್ಪ ನಮಗೇನು ಹೇಳ್ಯಾನ ಅಂದ್ರೆ, ನೋಡು ಹಿಂಗೆ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ, ದುಡ್ಯಾಗದ ಕಲಿ. ಮಂದಿಗೆ ನಂಬಿ ಕೆಟ್ಟವ್ರದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲ ನಮಗೆಲ್ಲ ಹೇಳಿ. ಅವ ಸಾಲಿ ಕಲ್ತಿಲ್ಲ, ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಐತೆ. ಜೀವನದೊಳಗೆ ಹಿಂಗೆ ಕಣ್ಣು ತೆರೆದು ಬಿಟ್ರೆ ಜಗತ್ತೇ ಒಂದು ಪಾಠಶಾಲೆ ಐತೆ. ಎಲ್ಲಾನು ಕಲಿಸ್ತೈತಿ. ಈಗ ತಾಯಂದಿರದಿರಿ, ನೀವು ತಾಯಂದಿರು ಅಡಿಗೆ ಮಾಡ್ತೀರಿ, ಅನ್ನ ಮಾಡ್ತೀರಿಲ್ಲ, ಎದ್ರಾಗ ಮಾಡ್ತೀರಿ? ಕುಕ್ಕರ್ನಾಗ ಮಾಡ್ತೀರಿ. ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ, ನಮ್ಮ ಬುಡಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ. ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು. ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯಾಗ. ನೋಡಿ ಕಲಿಬೇಕಷ್ಟೇ ನಾವು. ಈಗ ಮಿಕ್ಸರ್ ಐತಿ. ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ? ಈಗ ಹೊಟ್ಟೆಗೆ ಎಷ್ಟರ ಸಂಕಟ ಇರಲಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ನಮಗೆ. ಕಲಿಸ್ತೈತಿ ಜೀವನ. ಜೀವನ ಅಂದ್ರೆ ಈ ಜಗತ್ತೈತೆಲ್ಲ, ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತಿದು. ನೀವು ಯಾರು ಡೊನೇಷನ್ ಕೊಡ್ಬೇಕಾಗಿಲ್ಲ. ಶಾಲೆಯಾಗಾದ್ರೂ ಡೊನೇಷನ್ ಕೊಡ್ಬೇಕಾಗ್ತೈತಿ, ಫೀಸ್ ಕಟ್ಟಬೇಕಾಗ್ತೈತಿ. ಫೀಸ್ ಇಲ್ಲಾರ್ದೆ ಜಗತ್ತು ಕಲಿಸ್ತೈತಿ. ಈ ನೀವು ಮಕ್ಕಳಿಗೆ ಶಾಲೆ ಕಲಿಸ್ತಿರಲ್ಲ, ಫೀಸ್ ಇಲ್ಲಾರ್ದೆ ಯಾರ ನಾವು ಕಲ್ಸಕ್ಕೆ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ. ಆದ್ರೆ ಜೀವನ ಹಾಗಲ್ಲ. ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ. ಯಾರೋ ಒಬ್ರು ಸರು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ. ಮನೆಗೆ ಬಂದು ಬಾಯಾಟ ಮಾಡ್ತಿತ್ತಂತ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ. ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು, ಯಾರು ಕಲಿಸ್ಯಾರ ನಿನಗಿದನ್ನು? ನಮ್ಮ ಟೀಚರ್ ಕಲಿಸ್ಯಾರ. ಏನು ಕಲಿಸ್ಯಾರ? ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ. ಅವನಿಗೆ ಸಿಟ್ಟು ಬಂತು. ಅವ್ರ ಮಾಸ್ತರು ಸೀದಾ ಅಪ್ಪ ಸಾಲಿಗೆ ಹೋದ. ಅಲ್ಲ, ಏನಾರ ಕಲ್ಸಕ್ಕೆ ಬರ್ತೈತೇನು ನಿಮಗೆ? ಏನು ಕಲಿಸಿಡಿ? ಅಲ್ಲ, ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಾಕತ್ತಾನ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನ. ಅಲ್ಲ, ನಾವೇನು ತಪ್ಪು ಕಲಿಸಿವೇನು? ಅಲ್ಲ, ಗೊತ್ತೈತೇನು ನಿಮಗೇನು ತಾಜ್ ಮಹಲ್ ಎಲ್ಲೈತಿ ಅಂತ? ಅಲ್ಲ, ಇವತ್ತೊಂದು ದಿವಸ ಅವ ತಪ್ಪು ಹೇಳ್ಯಾನ, ತಾಜ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಹೇಳ್ಯಾನ. ಅದಕ್ಕೆ ಬಂದೆಪ್ಪ, ಸಾಲಿಗೆ ಫೀಸ್ ಕಟ್ಟಂತ 10 ಸಲ ಫೋನ್ ಮಾಡಿ ಬಂದಿಲ್ಲ. ನೀ ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಬಳ್ಳಿಯಾಗ ಇರ್ತೈತಿ, ಕಟ್ಟಿಂದ ಆಗ್ರಕ್ಕೆ ಹೋಗುತ್ತಂದ ನಾವು. ನೀ ಫೀಸ್ ಕಟ್ಟದ ಮೇಲೆ ಆಗ್ರಕ್ಕೆ ಇರ್ಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತಿ. ಅದು ಜೀವನ ಇದೊಂದು ಪಾಠಶಾಲೆ ಐತಿ, ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತದೆ, ಬಡತನ ಬರ್ತದೆ, ನೋವುಗಳು ಬರ್ತವೆ, ನಿರಾಶೆಗಳು ಬರ್ತವೆ, ನಿಂದೆಗಳು ಬರ್ತವೆ, ವೈರಿಗಳ ಚುಚ್ಚು ಮಾತುಗಳು ಬರ್ತವೆ. ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ, ಜಗತ್ತು ನೋಡಿ ಕಲಿಬೇಕಾಗ್ತದೆ. ಇವತ್ತು ನಾವು ಅಂತಿರ್ತೀವಿ, ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ, ನಾವು ಎಷ್ಟು ಮಂದಿಗೆ ಆಗಿದ್ದೀವಿ, ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊತೀವಿಲ್ಲ. ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ. ನಮಗಿದ್ದಾಗ ಎಲ್ಲರೂ ಬಂದರು, ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ, ಮಂದಿ ಬಗ್ಗೆ ಮಾತಾಡ್ತೀವಿ. ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು. ನಾನು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ ನನ್ನ ಕೈಯ 10 ಬೆರಳು ಚಪ್ಪಾಳಿ ಹೊಡಿತಾ. ಯಾವಾಗ? ನಾನು ಸಂತೋಷವಾಗಿದ್ದಾಗ. ಆದರೆ ನಾನು ದುಃಖದಾಗಿದ್ದಾಗ 10 ಬೆರಳು ಬರುವುದಿಲ್ಲ, ಕಣ್ಣೀರು ಒರೆಸಕ್ಕೆ ಒಂದೇ ಬೆರಳ ಬರ್ತೈತಿ. ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳು ಬಂದು, ದುಃಖದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರೆ ಅನ್ನುವ ನಿರೀಕ್ಷೆ ಯಾಕೆ ಅನ್ನೋದು ಕಲಿಬೇಕು ಮನುಷ್ಯ. ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯುವುದಲ್ಲ. ಬಡತನ ಬರ್ತೈತಿ, ಕಲಿಯೋದು ಏನು? ಬಡತನ ಬಂದ್ರೆ ಏನಾಗುತ್ತೆ? ನಿನ್ನೆ ಹೇಳ್ತಾ ಇದ್ದೆಲ್ಲ, ಮನುಷ್ಯನಿಗೆ ತುಂಬಿದ ಪಾಕೆಟ್, ತುಂಬಿದ ಜೇಬ 100 ಆಟ ಕಲಿಸಿದ್ರೆ ಖಾಲಿ ಜೇಬು ಜೀವನದೊಳಗೆ 100 ಪಾಠ ಕಲಿಸ್ತೈತೆ ಅಂತ. ಅದನ್ನು ಕಲಿಬೇಕು ಮನುಷ್ಯ. ಸ್ಟೀವ್ ಜಾಬ್ಸ್ ಅಂತಿದ್ದ, ನೀವೆಲ್ಲ ಕೇಳಿರ್ಬೇಕು ಹೆಸರು, ಸ್ಟೀವ್ ಜಾಬ್ಸ್. ಅವ ಹೇಳ್ತಾನೆ,
ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ. ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ, ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಿಲ್ಲಂತ. ಅಂಥ ಪಾಠ ಬಡತನ ಕಲಿಸ್ತದೆ, ಇರ್ತದೆ. ಏನು ವೈರಿಗಳು ಬರ್ತಾರೆ ಜೀವನದಲ್ಲಿ ಇರುವುದಿಲ್ಲೇನು? ನಮಗೆ ಭಾಳ ಮಂದಿ ವೈರಿಗಳದಾರೆ, ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ, ನಮ್ಮ ಓಣ್ಯಾಗ ವೈರಿಗಳ. ಏನು ಮಾಡವ್ ನೀನು ಅವ್ರನ್ನ ತಗೊಂಡು? ಅಲ್ಲ, ಕಲಿಬೇಕಾದದ್ದು ಏನಂದ್ರೆ, ಆತ ಒಬ್ಬ ವೈರಿ ಅದಾನಂತ ತಿಳ್ಕೊಂಡು 100 ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಏನು ಹೋಗಿ ಅವ್ರು ತಲೆ ತೆಗಿಯೋಕ್ಕಾಗತ್ತಾ? ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ, ನನಗೆ ಬಹಳ ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ, ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅದು ಜೀವನ ಸಾರ್ಥಕ ಅಷ್ಟೇ. ವೈರಿಗಳನ್ನು ತೆಗೆಯುವುದಲ್ಲ, ನನ್ನ ತಲೆಯಾಗಿಂದ ವೈರಿಗಳನ್ನು ತೆಗೆದು ಬಿಡೋದಷ್ಟೆ. ಕಲಿಯುವುದೇ. ಮಂದಿ ಬಹಳ ನಮಗೆ ನಿಂದ ಮಾಡ್ತಾರೆ, ಮತ್ತು ಮಾಡ್ತಾರೆ ಪಾಪ. ಎಲ್ಲ ಪುಕ್ಕಟೆ ಇವೆಲ್ಲ ಸಿಕ್ಕಾವ, ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ, ರೊಕ್ಕ ಬಿಡ್ತೈತಿ, ಕೆಲಸ ಏನೈತೆ ಅವ್ರಿಗೆ? ನೀವು ಒಂದು ನೆನಪಿಟ್ಕೊಂಡವ್ರಿ ಹೋಗಾಕ. ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ, ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಅಕಸ್ಮಾತ್ ಒಂದು ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ, ನಿನ್ನ ದೈವ ಚಲೋ ಇತ್ತು ಅಂದ್ರೆ ಬಾವ್ಯಾಗಿಂದ ಎದ್ದು ಬರ್ತಿ. ಆದ್ರೆ ನಿನ್ನ ಅದೃಷ್ಟ ಇರಲಿ ಬಿಡ್ಲಿ, ಆದ್ರೆ ಊರು ಮಂದಿ ಬಾಯಾಗಿಂದ ಪಾರಾಗೋದು ಕಷ್ಟ ಐತಿ. ಅದಕ್ಕೆ ಮನುಷ್ಯ ಊರು ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ. ನಾ ಭಾಳ ಸಲ ಇದನ್ನು ಹೇಳ್ತಿರ್ತೀನಿ. ಏನಂದ್ರೆ, ಈಗ ನಿನ್ನೆ ಮೊನ್ನೆ ಅಡುಗೆ ಮಾಡಿರ್ತಾರೆ ಮನ್ಯಾಗ. ಅಡುಗೆ ಮಾಡಿದ್ದು ನಮಗೆ ತಂದಿಟ್ಟು ಕೂಡಲೇ ನಾವು ಮನ್ಯಾಗ ಸಿಟ್ಟಿಗೆ ಹೇಳ್ತೀವಿ. ಏನಂತೀವಿ ಅಂತಾರೆ ಇಲ್ಲಿ ಗಂಡ್ಮಕ್ಳು, ನಿನ್ನೆ ಮೊನ್ನೆ ತಂದಿಟ್ಟು ಏನು ನನಗೆ ಹಳಸಿದ್ದು ಯಾರು ಅಂತಾರೆ ಮನ್ಯಾಗ ಅನ್ನೋದಿಲ್ಲ. ನೀವು ಏನಾಗ್ತೈತೆ ಉಂಡ್ರಿ, ಏನು ಒಂದು ಸಮಸ್ಯೆ ಏನು? ಅಲ್ಲ, ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ? ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ, ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತಲೆನೂ ಕೆಡ್ತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯಾಗ. ಇದನ್ನ ಕಲಿಯೋದೇ ಜೀವನದೊಳಗೆ ಅಷ್ಟೇ. ಅದಕ್ಕೆ ಜೀವನ ಅಂದ್ರೆ ಕಲಿಯುವುದಷ್ಟೇ ಇಲ್ಲ. ಏನು ಕಲಿಯುವುದು ಅಂದ್ರೆ, ನಾ ಅನ್ಕೊಂಡಂಗೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ನಾವೇನು ಕಲಿಬೇಕು ಅಂದ್ರೆ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗೆ ಈ ಜಗತ್ತು ನಡೆಯುವುದಿಲ್ಲ. ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ, ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಇರುತ್ತೆ? ಎಲ್ಲ ಅತ್ತಿಯವ್ರಿಗೆ ಇರುತ್ತೆ. ಅಲ್ಲಿ ಉಂಡಾರ ಎಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರೆ. ಆಕೆ ಕನ್ಯಾ ನೋಡಕ್ಕೆ ಹೋದ್ಲ ಅತ್ತಿ, ಹೋದಾಗ ಕೇಳಿ ಏನು ಬರ್ತೈತಿ ನನಗೆ? ಇಡ್ಲಿ ದೋಸೆ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ ಅಂತ. ಎಲ್ಲ ಬರ್ತೈತೆ ಅಂತ ಕೇಳಲತ್ತಿ. ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವನ್ಲ. ಅಂದ್ರೆ ಯಾರಿಗೆ ಇಚ್ಛೆ ಇಲ್ಲ? ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರೆ, ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ. ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತಲ್ಲ, ಅವರಿಗೆ ಸಂತರಂತ ಕರೀತಾರೆ. ಇದನ್ನು ಕಲಿಯೋದು ಮನುಷ್ಯ. ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ. ಒಪ್ಪಿಕೊಳ್ಳೋದು ಜೀವನದೊಳಗೆ. ಏನು ವಯಸ್ಸಾತು, ವಯಸ್ಸಾದ ಕೂಡಲೇ ಏನಂತೀರಿ ನೀವು? ಏನ್ರಿ ಸ್ವಸ್ಥರು ಮಕ್ಕಳು ಒಟ್ಟ ನಮಗೆ ಸೇರೋದಿಲ್ಲ. ಎಲ್ಲೋ ನಮ್ಮ ಹುಡುಗ ಹೇಳ್ತಿತ್ತು, ಆತ ವಯಸ್ಸಾದ ಮೇಲೆ ಆಗೋದಲ್ಲ. ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ, ಮುಪ್ಪು ಬಂದ ಮೇಲೆ ಗಪ್ಪಿರ್ಬೇಕಂತ. ಮುಪ್ಪು ಬಂದ ಮೇಲೆ ಗಪ್ಪಿರ್ಬೇಕು. ಮಗನ ಮಾತಾಡಿಸ್ಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು. ನಾನು ರೊಕ್ಕ ಎಣಸಕ ನಾನಾ ಕಳ್ಳ ಆಗ್ಬೇಕು. ಶಟ್ಕೊಂಡು ಕುಂತ್ರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳ ಅನ್ನೋದು ತಲೆಯಾಗಿಂದ ಬಿಟ್ಟಿರ್ಬೇಕು. ಮುಪ್ಪು ಬಂದ ಮೇಲೆ ಗಪ್ಪಿರ್ಬೇಕಂತಿಷ್ಟು ಕಲಿಬೇಕು ಮನುಷ್ಯ. ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ. ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ, ಜ್ಞಾನಿ ಅಂತ ಕರೀತಾರೆ. ಯಾಕಂದ್ರೆ ನಾನೇನು ಬಯಸ್ತೀನಲ್ಲ, ನಾನಿರುವುದು ವರ್ತಮಾನದಲ್ಲಿ, ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ. ಅಂದ್ರೆ ದೇರ್ ಇಸ್ ಎ ಡಿಫ್ರೆನ್ಸ್, ಗ್ಯಾಪ್. ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ. ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ? ನಿನ್ನೆ ಸತ್ತು ಹೋಗಿದೆ. ಯೆಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ. ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ, ಈ ಕ್ಷಣವನ್ನು ಅನುಭವಿಸುವುದಷ್ಟೇ, ಸಂತೋಷ ಪಡೋದು. ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು. ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷ ಪಡಬೇಕು. ಅದು ಜೀವನ.